ನಂದನ ದಾನವ ಮರ್ದನ ಕೃಪೆ ತೋರೋ ಕರುಣಾ ಸಾಗರ ಪರಮಾತ್ಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಪರಮಾತ್ಮ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಹೇ ವಾಸುದೇವ ಹೇ ಜನಾರ್ದನ ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ನಾನಾ ವೇಷದ ಪಾತ್ರಧಾರಿ ನಾನಾ ವೇಷದ ಪಾತ್ರಧಾರಿ ಆನಂದ ಪರಮಾನಂದ ಆನಂದ ಪರಮಾನಂದ ನಿನ್ನಯ ಧ್ಯಾನ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಹೇ ನಾರಾಯಣ ಶಾಂತಾಕಾರ ಕೃಷ್ಣ 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 ಶಾಂತಾಕಾರ ಜ್ಞಾನಗೋಚರ ಶಾಂತಾಕಾರ ಜ್ಞಾನಗೋಚರ ಶಾಂತಾಕಾರ
ನಿದ್ರೆಯಲ್ಲಿರುವರು. ಅರೆ ಮುಚ್ಚಿದ ಕಣ್ಣುಗಳಿಂದ ಈ ಪ್ರಪಂಚ ಲೀಲೆಗಳನ್ನು ನೋಡುತ್ತಿರುವೆ ಆ ದೇವ. ಹೇ ಕರುಣಾ ಸಾಗರ, ಹೇ ದಯಾಮಯ, ಹೇ ಭಕ್ತಜನ ಪರಿಪಾಲಕ, ಭಕ್ತರನ್ನು ಉದ್ಧರಿಸುವ ಭಕ್ತ ವಸ್ತಲನೆ, ನಿದ್ರಿಸು ದೇವ ನಿದ್ರಿಸು. ನೀವು ಎಚ್ಚರಗೊಳ್ಳುವವರೆಗಾಗಿಯೂ ಈ ದಾರದಲ್ಲೇ ಕುಳಿತಿರುವೆನು. ಏನಿ ಭವನದ ಶೃಂಗಾರ ವೈಭವ, ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿಕ್ಕದಿ ನಗುತ್ತಿದೆ, ನವಿಲು ಸಾರಂಗ ಪಕ್ಷಿಗಳೇಗೆ ಚಿಕ್ಕದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿವೆ, ರತ್ನಗಳೇಗೆ ಥಳಥಳಿಸುತ್ತಿವೆ, ದೇವಲೋಕಾದಿಲೋಕ ಕರಗಿ ಕರಗಿಳಿದಂತಿದೆ, ದೇವಲೋಕಾದಿಲೋಕ ಕರಗಿ ಕರಗಿಳಿದಂತಿದೆ. ಎನಿತು ಈ ಕೀರ್ತನ ಅರ್ಪದ ಸಿರಿತನ, ಎನಿತು ಈ ಕೀರ್ತನ ಅರ್ಪದ ಸಿರಿತನ, ಸೇರಿ ಭವನದ ವೈಭವ, ನೋಡಲಾನಂದವಾಗಿದೆ, 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 ಸೇರಿ ಭವನದ ವೈಭವ, ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಏನಿ ಭವನದ ಶೃಂಗಾರ ವೈಭವ, ಎತ್ತ ನೋಡಿದ ರತ್ನ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟಿರುವ ಸಾಲುಗಂಬಗಳ ಸಾಬಗು, ದೃಷ್ಟಿ ಬೀರಿದಷ್ಟು ದೂರ ಚಿತ್ತ ಚಾಂಚಲ್ಯವನ್ನೇ ಬೆರಗುಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಭಲೆ ಮಾಧವ ಭಲೆ. ಏನಿ ಭವನದ ಶೃಂಗಾರ ವೈಭವ, ದೇವೇಂದ್ರನೇ ತಮ್ಮ ಅಮರಾವತಿಯನ್ನು ಇಲ್ಲಿ ಸ್ಥಾಪಿಸಿರುವನೇ, ಅಥವಾ ಸೃಷ್ಟಿಕರ್ತನಾದ ಬ್ರಹ್ಮದೇವನು ತನ್ನೆಲ್ಲ ಸೌಂದರ್ಯವನ್ನು ಈ ದ್ವಾರಕಾ ನಗರದಲ್ಲೇ ಬಿಟ್ಟು ಹೋಗಿರುವನೇ? ಭಲೆ ಭಲೆ ಮಾಧವ ಭಲೆ. ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ತುಪ್ತ ಶರೀರವನ್ನೇ ಬಳಿದೆಬ್ಬಿಸುವ ವಾರಾಂಗನೆಯರ ಕುಡಿನೋಟ, ಭಲೆ ಬಳ್ಳಿಯಂತೆ ಹಬ್ಬಿರುವ ನಡುವು, ಮಿಂಚಿನಂತೆ ಪಳಪನೆ ಒಳೆಯುತ್ತಿರುವ ನಯನಗಳು, ಸಂಪಿಗೆಯಂತ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವ ಮಂದಾಸ. ಹಬ್ಬಬ್ಬ, ಈ ಶಿಲಾಬಾಲಕಿಯರನ್ನು ನೋಡುತ್ತಿದ್ದರೆ ನನ್ನ ಮನದಲ್ಲಿ ಇವರನ್ನೊಮ್ಮೆ ಕಾಪಿಗಳನ್ನೆಂದು ವಾಸವಾಗುತ್ತಿರುವುದಲ್ಲ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ಸ್ವಾಗತ ಗುರುನಂದನ,
ಸ್ವಾಗತವಯ್ಯ ಸುಯೋಧನ ಸುಸ್ವಾಗತವಯ್ಯ ಸುಯೋಧನ ಸ್ವಾಗತ ಸ್ವಾಗತ ಗುರುನಂದನ ರಾಜ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗಧೀಮಂತ ಪ್ರಚಂಡ ಗೌರವ ರಣರಂಗಧೀಮಂತ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗಧೆಯಂ ಪಿಡಿದಿನ ವೀರ ಶರೀರವು ವಧಿಸಿದ ಹುಲಿಯಾಕಾರ ಕರದಲ್ಲಿ ಗಧೆಯಂ ಪಿಡಿದಿನ ವೀರ ಶರೀರವು ವಧಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸ್ವಾಗತವಯ್ಯ ಸುಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗೌರವೇಶ್ವರ ಎಲ್ಲವೂ ನನಗೆ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ, ಅಥವಾ ಈ ಕೃಷ್ಣ
ಕೃಷ್ಣನ ಮಾಯೇನಾದರೂ ನನ್ನನ್ನು ಆವರಿಸಿರುವುದೇ? ಕೃಷ್ಣ ಕೃಷ್ಣ, ನಿನ್ನೀ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವುದಲ್ಲ ಈ ಚಂದ್ರಕುಲ ಚಕ್ರೇಶ್ವರನು. ಈ ನಿನ್ನ ಭವನವು, ಈ ರಾಜಾದಿರಾಜನು, ಹಸ್ತೈಶ್ವರ್ಯ ಸಂಪನ್ನನು, ಅಭಿಮಾನ ಬಿರುದಾಂಕಿತನು, ಶತಸಾಧನರ ಗಜನುವಾದ ಹಸ್ತಿನಾವತಿಯ ಸಿಂಹಾಸನಾಧೀಶ್ವರನ ಭವನಕ್ಕಿಂತಲೂ ಅತಿಶಯವೇ, ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ? ಚಚೆ, ಅದೆಂದಿಗೂ ಸಾಧ್ಯವಿಲ್ಲ. ಇರಲಿ, ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ದ್ವಾರಕೆಗೆ ಬಂದಿರುವನು. ಇನ್ನು ನನ್ನ ಭಾಗ್ಯದ ಭಾಗ್ಯೋದಯವು ಹೇಗಿರುವುದೋ ನೋಡೋಣ. ಓ ಸಾತ್ವಿಕಿ, ಗುರುರಾಜ, ಎಲ್ಲಿ ನಿಮ್ಮ ಕೃಷ್ಣನಲ್ಲಿ? ನಮ್ಮ ಶ್ರೀಕೃಷ್ಣ ಪರಮಾತ್ಮರು ನಿದ್ರೆಯಲ್ಲಿರುವರು. ಅವರು ಎಚ್ಚರಗೊಳ್ಳುವವರೆಗಾಗಿಯೂ ಈ ಪೀಠವನ್ನು ಅಲಂಕರಿಸಿ. ಏನು, ಶ್ರೀಕೃಷ್ಣನು ನಿದ್ರಿಸುತ್ತಿರುವನೇ? ಹೌದು ಗುರುರಾಜ. ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು, ಇನ್ನು ಈ ಮಾಧವನ ನಿದ್ದೆ ಹರಿದಿಲ್ಲವೇ? ಎಲ್ಲಿ ತಾನೇ ಹರಿದೀತು? ರಾಜ್ಯಭಾರನೆಲ್ಲ ಹಣ್ಣನಾದ ಬಲಭದ್ರನಿಗೊಪ್ಪಿಸಿ ಅವನು ಮಾತ್ರ ಸುಖ ಕಲ್ಪದಲ್ಲಿ ಲೀನನಾಗಿರುವನೇ? ವಿರಾಟನ ಪುತ್ರಿ ವಿವಾಹದ ಸಂದರ್ಭಗಳಲ್ಲಿ ಹಗಲು ರಾತ್ರಿಗಳನ್ನೆಲ್ಲದೆ ಜಾಗರಣೆ ಮಾಡುವ ಇವನಿಗೆ ಆ ನಿದ್ದೆ ಎಲ್ಲಿ ತಾನೇ ಹರಿದೀತು? ಎದ್ರಿಸು ಕೃಷ್ಣ, ನಿದ್ರಿಸು. ಸಾತ್ವಿಕಿ, ನಾನೊಮ್ಮೆ ಎಚ್ಚರಿಸಿ ನೋಡಲೇ? ಅಪೇಕ್ಷವಾಗಿ. ಮಾಧವ, ಮುಕುಂದ, ಮುರಹರಿ, ಕಪಟಿ, ವಂಚಕ, ಇವನೆಂಥ ನಿಶ್ಚಿಂತ ಪುರುಷನಯ್ಯ. ಇರಲಿ ಸಾತ್ವಿಕಿ, ಒಂದು ಮಾತಿರುವುದು. ಏನು ಗುರುರಾಜ? ನಮಗೂ ಪಾಂಡವರಿಗೂ ಕರಿವೆ ಬರ್ತಿರುವ ಸಂಧಾನ. ನೀವು ನಮ್ಮ ಪಕ್ಷವನ್ನು ವಹಿಸಬೇಕು ಸಾತ್ವಿಕಿ. ಅದನ್ನು ಹೇಳಲು ಸಾಧ್ಯವಿಲ್ಲ ಗುರುರಾಜ. ಹೇಗೆ ಸಾತ್ವಿಕಿ? ನಾವು ಶ್ರೀಕೃಷ್ಣ ಪರಮಾತ್ಮನ ಆಧಾರಕರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವರು. ಸರಿಯಾಗಿ ಹೇಳಿದೆ ಸಾತ್ವಿಕಿ. ಒಂದು ವೇಳೆ ಕೃಷ್ಣನು ನನ್ನ ಕೈಗೆ ಸೇಕೆ ಬಿದ್ದರೆ ಯಾದವರ ಸಮಸ್ತ ಸೈನ್ಯವು ನನ್ನ ವಶವಾದೀತು ಅಲ್ಲವೇ ಸಾತ್ವಿಕಿ? ಆಗಬಹುದು ಗುರುರಾಜ. ಈ ಪೀಠವನ್ನು ಅಲಂಕರಿಸಿ. ಆಗಲಿ. ಅರ್ಜುನಗಿಂತ ಮೊದಲೇ ದ್ವಾರಕೆಗೆ ಬಂದಿರುವಾಗ ನನಗೆಂಥ ಸಂದೇಹ ಇರಲೇ? ಈ ಕೃಷ್ಣನು ಎಚ್ಚರವಾಗುವವರೆಗೂ ಈ ಪೀಠದಲ್ಲಿ ಕುಳಿತುಕೊಂಡು ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ನಾನಾರು ರಾಜಾದಿರಾಜನು, ರಾಜಮಾರ್ಥಾಂಡನು, ಈ ಛಲದಂಕ ಮಲ್ಲನು, ಈ ಧನ ಕಾಯುವ ಗೋಪಾಲಕನ ಪದದಳದಲ್ಲಿ ಈ ರಾಜಾದಿರಾಜನಿಗೆ, ಸಾರ್ವಭೌಮನಿಗೆ ಯೋಗ್ಯವಾದ ಪೀಠ ಯೋಗ.
ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಹೇ ಮಾಧವ ದಾನವ ಮಾಡ್ರೆ ಕೃಪೆ ತೋರೋ ಹರಿಯೇ ದಾನವ ಮಾಡ್ರೆ ಕೃಪೆ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಮಾಧವನೀನಯ ನಾಮಾಮೃತವ ನಾಮಾಮೃತವ ಕುಣಿಯುತ್ತನಲಿದಿದೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವ ನೀ ತಂದೆ ಎಂದಿಗೆ ಕರುಣಿಸಿ ಕಾಯುವ ನೀ ತಂದೆ ನಿನಗಾಗಿ ನಾನೋಡಿ ಬಂದೆ ನಿನಗಾಗಿ ನಾನೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಸಾರ್ಥಕಿ ಪಾರ್ಥ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯ ನಿನ್ನ ಪ್ರಾಣಸಕನು? ಏಕೆ ಏನಾಯ್ತು ಸಾರ್ಥಕಿ? ಅದನ್ನು ಹೇಳಲು ಬಾಯಿಲ್ಲ, ನೀನೇ ನೋಡು. ಅರ್ಜುನ ಅಣ್ಣನಾದ ದುರ್ಯೋಧನು ನನಗಿನ್ನ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ಫಲವಾಗಿ ಎಲ್ಲವೂ ಹಾಳಾಯ್ತಲ್ಲ. ನಿನಗಿಂತ ಮುಂಚೆ ದುರ್ಯೋಧನ ಶ್ರೀಕೃಷ್ಣ ಸಹಾಯವನ್ನು ಪಡೆದಿರುವನು. ಎಂತ ವಿಡಂಬನೆ ಪಾರ್ಥ. ಇದು ವಿಳಂಬನೆಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ನಮಗೆ ಆನಂದ ವಿಷಯ. ಇದಿಷ್ಟನ್ನು ತನ್ನ ನಾಲ್ವಡ ಸೌರನೇ ಮತ್ತು ಪಾಂಚಾಲೆ ಸಂಗಡ ಚಿರದಿನ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ನಂತರವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದಿರುವುದು. ಗುರು ಸನ್ನಿಧಿಗೂ ದೇವಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪದವರಿಗೆ ದೊರಕಿತು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರ ಕಾರ್ಯವಾದಿದೆ ಧನಂಜಯ. ಇಂತಹ ಸಮಯದಲ್ಲಿ ನಾಲ್ಕಾರುಗಳು ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ದೊರೆಯುವುದು. ನಾನು ಇಲ್ಲಿಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾತಳಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಬೇಕು ಇಚ್ಛೆಯಿಂದ ಬಂದಿದ್ದೇನೆ. ನೀನು ಯಾವ ಇಚ್ಛೆಯಿಂದ ಆದರೂ ಬಾ. ಅರ್ಜುನ, ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಅರ್ಜುನ, ಸಿಕ್ಕಿ ಬಿದ್ದರೂ ಸಂತೋಷವೇ. ಗುರು ಪಾಂಡವರ ಗಮನಗಳಲ್ಲಿ ಒಂದೇ ವಂಶದ ರಕ್ತವರ್ತಿತನನ್ನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟೆಯನ್ನು
ಅಸತ್ಯದಿಂದ ಸತ್ಯ ಸೀಮೆಯನ್ನು ಸೇರಿಸು, ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡೋಗು, ಅಮೃತವನ್ನು ಹೊರಿಸಿ ಮೃತ್ಯುವನ್ನು ಹೊರಿಸಿ ಅಮೃತವನ್ನು ಕೊಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗೆ ಅಭಯವನಿದ್ದ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೆ, ಏನು ನಿನ್ನಯಲೀವೆ ದೀನ ದಯಾಳು, ಶೀಘ್ರದಿಂ ಜಾರುತನಾಗು, ಶೀಘ್ರದಿಂ ಜಾರುತನಾಗು, ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾ. ದ್ರೌಪದಿಯ ಅಪಮಾನವ ಪಡಿಸದೆ ಮರೆ ಇಡಲು ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಪಡಿಸದೆ ಮರೆ ಇಡಲು ಪರಿತದಿ ಬಂದು ಕಾಯ್ದನಿನೆಂದು ಇಂದು ಮೌನವೇ ಜನಾರ್ದನ ಪರಿತದಿ ಬಂದು ಕಾಯ್ದನಿನೆಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ
ಯಾರು? ಪಾರ್ಥ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲದಿಂದಿರುವರೆ? ಛೇ, ಈ ಚರಣ ಪಾದದಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠ ಇರಲಿಲ್ಲವೇ? ನಿನ್ನ ಚರಣಗಳಿಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಮಾಧವ, ಮುಕುಂದ. ಓಹೋ, ಕೌರವೇಶ್ವರನು ಸೌಖ್ಯವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಯಿತಲ್ಲ. ಚಕ್ರವರ್ತಿ ಸಾರ್ವಭೌಮನಾದ ನಿನ್ನ ಸಮಯವನ್ನು ನಿರೀಕ್ಷಿಸಿದಂತಾಯ್ತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣಮಿತ್ರ ಅರ್ಜುನ ಬಂದೊಡನೆ ಎದ್ದು ಕುಳಿತು ನಿನ್ನ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿಯಲ್ಲ ಕೃಷ್ಣ. ಈ ನಿನ್ನ ಕಪಟ ಮೋಸವನ್ನು ನಾನು ಹರಿಯದವನೆಂದು ಭಾವಿಸಿದೆಯಾ? ಹಾಗೇನಿಲ್ಲ ಭಾವ, ನೀನು ಬಂದಿದ್ದನ್ನು ನಾನು ಗಮನಿಸಲಿಲ್ಲ. ಹಾದಿರಲಿ, ನೀವಿಬ್ಬರು ಏಕಕಾಲಕ್ಕೆ ಇಲ್ಲಿಗೆ ಬರಲು ಕಾರಣ? ಘರದು ಬರುತ್ತಿರುವ ಪಾಂಡವರ ಸಂಗ್ರಾಮ ಕೃಷ್ಣ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು. ಏನು ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು. ರಾಜಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ, ರಾಜಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ, ಸಮರವನ್ನು ಸಾರುವುದರ ಪ್ರಯುಕ್ತ ಸಾವನ್ನೊಪ್ಪುವುದು ಕುರು ಪಾಂಡವರೆಂದರಿದೆಯ ಬಾವಾ. ಕೃಷ್ಣ, ಭರತ ಭೂಮಾತೆಯ ಸಹಿತ ಸಮಸ್ತ ನಾಡಿನ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯವಂ ಕಿತ್ತೆಸದು ರಕ್ತದ ಮಡುಳಿರೋ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳನ್ನು. ರಕ್ತದ ಮಡುಳಿರೋ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳನ್ನು. ಮೂಲದಲ್ಲಿ ಶತಕೋಟಿ ರಾಗ ಮಹಾರಾಜ
ಸಹಜ ಪರರಿಗೆ ಸಮಪಾಲು ನೀಡಿ ಮುಂದಿನ ಸಂತತಿಗಾದರ್ಶನ ಮುಂದಿನ ಸಂತತಿಗಾದರ್ಶನ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ಯಾರಲ್ಲಿ ಸ್ಥಿರವಾಗುವುದು ಗಮನಿಸಿದೊಡೆ ಸಮಾಧಾನ ಕಾಣುವುದು ಗಮನಿಸಿದೊಡೆ ಸಮಾಧಾನ ಕಾಣುವುದು ಅನುಸರಿಸು 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 ಬಾವಾ ಕೃಷ್ಣ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಕಾದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ನೀತಿ ಶಾಸ್ತ್ರ ವಿಚಾರದಲ್ಲಿ ನನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಇದೆ. ಸುಮ್ಮನೆ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸುವೋ ಅಥವಾ ಓಹೋ ಅರ್ಜುನ, ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಬೇಡಿ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಪರಮಾತ್ಮ, ನೀನು ಎಚ್ಚರಗೊಂಡ ತಕ್ಷಣ ನಿಮ್ಮ ಕೃಪಾದಿಷ್ಟು ಮೊದಲು ನಮ್ಮ ಮೇಲೆ ಬಿದ್ದಿದೆ. ಆದ್ದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಕೃಷ್ಣ, ಆಗಲಿ ಪಾರ್ಥ. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನಗೆ ವಿರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ, ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಯೋಚಿಸಿ ನೋಡು ಕೃಷ್ಣ, ಯೋಚಿಸಿ ನೋಡು. ಕೌರವೇಶ್ವರ, ಹಾಗೆಂದು ದುಡುಕುವುದು ಬೇಡ. ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ? ಆದರೆ ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಇರಬಹುದು, ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನಲ್ಲವೇ? ಇರಬಹುದು. ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರವು ಆತನಿಗಿರುವುದು. ಇಲ್ಲ ಕಪಟಿ. ಹಾಗೆಂದು ದುಡುಕುವುದು ಬೇಡ ಭಾವ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಅಕ್ಷವೇಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನೂ ಆದ ನಾನೊಬ್ಬನೇ ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾರು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ಯುದ್ಧೋನ್ಮುಖನು ನಿರಸ್ತ್ರನು ಆದ ಈ ಗಲ್ಲನನ್ನು ಕಟ್ಟಿಕೊಂಡು ನಾನೇನು ಮಾಡಬೇಕು? ಕೃಷ್ಣ, ನನ್ನ ಗುರು ಬಲರಾಮನ ಸಹಿತ ಯಾದವರ ಅಕ್ಷೋಣಿ ಸೈನ್ಯವೇ ನನ್ನ ಪರವಾಗಿ ಬರಲಿ. ನಡೆ ನಡೆ ಕೌರವೇಶ್ವರ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕನಾದನ್ನೇ ಎಷ್ಟಾಗಲಿ ಚಕ್ರೇಶ್ವರನಲ್ಲವೇ? ನಡೆ, ಈಗ ಸೈನ್ಯಕ್ಕೆ ಆಗಲಿ. ನಡೆ ಬಾಬಾ. ಎಲ್ಲ ಕಪಟಿ ವಂಚಕ ಭಕ್ತರನ್ನೆಚ್ಚರಿಸುವ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಹರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಾಯ ಸಮರ ಶತ್ರುದಾಹ ಪ್ರಚಂಡ ರಕ್ತಕೋಡಿಯ ಹರಿಸೆ ನೃತ್ಯತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜ ಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸದಿರೆ. ಕೃಷ್ಣ, ರಣದೋಳ್ ಆಯುಧವಂ ಧರಿಸದಿರೆ ಪಾಂಡವರದೆಂತು ಪಾಲಿಪೆಯೋ ನೋಡುವೆ
ನಿನ್ನ ಪಂಥ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಹರಿಯದವನೆಂದು ಭಾವಿಸಿದೆಯಾ? ಪಾಂಡವರೆಂದರೆ ನಿನಗೆ ಬಹಳ ಮಮತೆಯಲ್ಲವೇ? ಅದರಲ್ಲೂ ಅರ್ಜುನನ್ನು ಕಂಡರೆ ಸ್ವಲ್ಪ ಜಾಸ್ತಿಯೇ ಇರುವುದು. ಆದರೂ ಬಾಧಕವಿಲ್ಲ ಕೃಷ್ಣ. ಪಾಂಡವರ ರಕ್ಷಣಾ ಭಾರವನ್ನೆಲ್ಲ ನೀನೇ ವಹಿಸಿಕೋ. ಮುಂಬರುವ ಕುರುಕ್ಷೇತ್ರ ಸಂಗ್ರಾಮದಲ್ಲೇ ಕೃಷ್ಣ ಯಾರ ಪಕ್ಷವಾಗಿಯೂ ಇವಳ ಹಿಡಿದು ಕಾದಾಡುವುದಿಲ್ಲವೆಂದು ವಚನವಿತ್ತಿರೆಯ ವಚನ ಭ್ರಷ್ಟನಾದಿಯ ಎಚ್ಚರಿಕೆ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಕೌರವೇಶ್ವರ. ಅರ್ಜುನ 11 7 ಪರಮಾತ್ಮ, ತೋರುವೆನು ಮುಂದೆ ಬಲಾಬಲ. ಇಂದು ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಗೂ ನಮ್ಮ ಕೈ ಸೇರಿದಂತೆ ಆರ್ಯವರ್ಧ ಏಕಚೇಷ್ಟನೂ ಆದ ಪ್ರಿಯನ್ ವಾಸುದೇವರು ನಮ್ಮ ಪಕ್ಷವನ್ನು ವಹಿಸುವಂತೆ ಸಮ್ಮತಿಸಿದರು. ಇನ್ನು ನನ್ನ ದ್ವಾರಕ ಯಾತ್ರೆ ಸಫಲವಾಯಿತು. ಅರ್ಜುನ ಅರ್ಜುನ, ಪರಮಾತ್ಮ, ಎಂತಹ ಅಕಾರ್ಯವನ್ನು ಮಾಡಿದೆ. ಶಾಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ಇನ್ನನ್ನು ಹೊಂದಿದೆನೋ ದೇವ. ಸಮರದಲ್ಲಿ ಕುರುಪತಿ ಜಯವ ಅದಗೆಡೆಸಿ ಧರ್ಮವ ಪರವ ದೇವ. ಕದನದಲ್ಲಿ ಕುರುಪತಿ ಜಯವ ಅದಗೆಡೆಸಿ ಧರ್ಮವ ಪರವ ದೇವ. ಮಾಧವನೆ ನೀನನಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಮಾಧವನೆ ನೀನನಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಧನ್ಯನಾದೆನೋ ಹರಿಯೇ ಧನ್ಯನಾದೆನೋ. ಧನ್ಯನಾದೆ ಇಂದು ತಮ್ಮ ತವ ಕರುಣೆಯ ದಯದಿ ನಾನು. ಮಾನ್ಯನಾದೆ ಇಂದು ತಮ್ಮ ತವ ಕರುಣೆಯ ದಯದಿ. ಮಾಧವನೆ ನೀನನಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಮಾಧವನೆ ನೀನನಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಧನ್ಯನಾದೆನೋ ಹರಿಯೇ ಧನ್ಯನಾದೆನೋ. ಪರಿಪರಿಯ ಪರಿಭವದಿಂದ ಪರಿತಪಿಸಿ ನೊಂದೆನು ದೇವನ. ಪರಿಪರಿಯ ಪರಿಭವದಿಂದ ಪರಿತಪಿಸಿಂದನು ದೇವನ. ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನೋ ಹರಿಯೇ ಧನ್ಯನಾದೆನೋ ಧನ್ಯನಾದೆನೋ ಧನ್ಯನಾದೆನೋ. ಪರಮಾತ್ಮ, ನಾನು ಜಯವನ್ನು ಬಯಸಿಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನೋ ದೇವ.
ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪ್ರತಾಪಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಧ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವನು, ಶತ್ರುಗಳು ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದನ್ನು, ನಿಯಾತಿಯ ವೃಕ್ಷದಲ್ಲಿ ಮಾನವ ಜನ್ಮದ ವಿಶ್ರಾಂತಿಯನ್ನು, ಧರ್ಮದ ಚಿಟಪಟದಲ್ಲಿ ಪುಣ್ಯವು ಪ್ರತಿಷ್ಠಾಪನೆ ಆಗುವುದನ್ನು. ಪಾರ್ಥ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಓಡಾಡುತ್ತಿರುವೆಯಲ್ಲ, ಅಂತಹ ದೇವತ್ವವು ನನ್ನಲ್ಲಿ ಏನಿದೆ ಪಾರ್ಥ? ನನ್ನ ನಿನ್ನಲ್ಲಿ ಈಲಾಜಾಲವೇಕೆ ಪರಮಾತ್ಮ? ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಮುರಹರಿ ನಿನ್ನಯ ಒಲುಮೆಯ ಬರದಿ. ಮುರಹರಿ ನಿನ್ನಯ ಒಲುಮೆಯ ಬರದಿ, ಮಾಧವ ನಿನ್ನಯ ದಯದಿ. ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ, ಕರದಳು ಗಾಡಿ ಬಿಡದೆಲೆ ಗೋಡದಿ. ಕರದಳು ಗಾಡಿ ಬಿಡದೆಲೆ ಗೋಡದಿ, ಎದೆಗಡದಿರುವುದಕ್ಕೆ ಅಳುದಿನ ನೀನೆನಸಿ. ಎದೆಗಡದಿರುವುದಕ್ಕೆ ಅಳುದಿನ ನೀನೆನಸಿ, ಕಾತುರವೇ ನಗೆ ವಿಜಯ. ವಿಜಯಕ್ಕೆ ಕಾರಣ ಕಾರಣ ಕರ್ತನು ನೀನೆ. ಪರಮಾತ್ಮ, ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ. ಪಾರ್ಥನೆ ನಿನ್ನಯ ಹಿತವ ಸತತವು ನಾ ಬಯಸಿ. ಪಾರ್ಥನೆ ನಿನ್ನಯ ಹಿತವ ಸತತವು ನಾ ಬಯಸಿ. ಅನುವರತ ಹೃದಯದ ಪೂರೈನೆ. ಮನದಳು ಮಾನವ ಪಾರ್ಥ, ಪಾರ್ಥ ಮನದಳು ಮಾನವ ಬಿಡುಬಿಡ ಪ್ರಿಯ ಸಕ, ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು, ಸಾಧಿಸು ಕಾರ್ಯವ
ಪಾರ್ಥ, ಪರಮಾತ್ಮ. ಒಳ್ಳೆಯ ಮಾತಿನಿಂದಲೇ ನೀನು ನನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡಿ. ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಆ ಭೀಮ ಧರ್ಮದನರಿಗೆ ತಿಳಿಸು. ಆಗಲಿ ಪರಮಾತ್ಮ. ಪಾರ್ಥ, ಅಂತೂ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದಿದ್ದರು ನನ್ನ ಗುರುದೇವ ಬಲರಾಮರು ನನ್ನ ಪಕ್ಷವನ್ನು ವಹಿಸಿದ್ದಂತಾಯಿತು. ಇನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ದ್ರೋಣ ಅಶ್ವತ್ಥಾಮರು ದ್ರೋಣ ಅಶ್ವತ್ಥಾಮರು ಶಲ್ಯಜಗುನಿ ಸೈನ್ಯವಾದಿ ಸಮರ ಯೋಧರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಕೃಷ್ಣನಿಂದ ಪಡೆದನೆಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನೀಗ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದನೆಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನೀಗ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ. ಭೀಮನನ್ನು ಕೀಳಿ ಬಿಡುವ ನನ್ನ ತಮ್ಮನು ಭಕ್ತನ ಗಿರಾನಿಗಳು ವೀರಗಳ್ಳನು. ಭೀಮನನ್ನು ಕೀಳಿ ಬಿಡುವ ನನ್ನ ತಮ್ಮನು ಭಕ್ತನ ಗಿರ ಹೋರಿಸಲು ವೀರಗಳ್ಳನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಅಖಂಡ ಬಲದ ಖಂಡದಲ್ಲಿ ಈ ಸಾರ್ವಭೌಮನ ಧ್ವಜ ಪತಾಕೆ ಹಾರಾಟ. ಪಾಂಡವರ ಭೀಮನನ್ನು ಕೀಳಿ ಬಿಡುವ ನನ್ನ ತಮ್ಮನು ಪಾರ್ಥನ ಹಾರಿಸಲು ವೀರಗಳ್ಳನು. ಭೀಮನನ್ನು ಕೀಳಿ ಬಿಡುವ ನನ್ನ ತಮ್ಮನು ಪಾರ್ಥನ ಹಾರಿಸಲು ವೀರಗಳ್ಳನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ. ಅಖಂಡ ಬರದ ಖಂಡದಲ್ಲಿ ಈ ಸಾರ್ವಭೌಮನ ಧ್ವಜ ಪತಾಕೆ ಹಾರಾಟ, ಆ ಪಾಂಡವರ ಆರ್ತಧ್ವನಿಯ ಚೀರಾಟ ಮೊಳಗಲಿ ರಣಕಹಳಗಳು, ದಶ ದಿಕ್ಕುಗಳು ಕಿವುಡಾವಂತೆ ಬೋರ್ಗರೆಯಲಿ ರಣಬೇರಿಗಳು. ಇಂದಿನ ಈ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ. ಕಾಮಿನಿ ಕರವೇ ಮೋಹಕ
ಸ್ವಾಮಿ ಪ್ರಿಯೆ, ಬೇಗ ಪ್ರಿಯೆ, ಪ್ರಾಣೇಶ್ವರ ಮನಮೋಹಿನಿ ಬೇಗ ಮನಮೋಹನ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯ ನಲಿಯುವುದೆಂದು? ಮನಮೋಹಿನಿ ಪ್ರಿಯ ರೂಪಿಣಿ ಮನಮೋಹಿನಿ ಪ್ರಿಯ ರೂಪಿಣಿ ಪರಿವಾರೆ ಇಂದು ಪರಿವಾರೆ ಮನಮೋಹಿನಿ ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯೂವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ, ಅನ್ನೊಂದು ಅಕ್ಷವೇಣಿ ಸೈನ್ಯದಳ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಗರು. ಪಾಂಡವರ 7 ಅಕ್ಷವೇಣಿ ಸೈನ್ಯ. ಯುದ್ಧವು ಮುಗಿದ ಮೇಲೆ ಮಾನವನ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲಿಕ್ಕೆ ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸಬಾರದೆ? ಪ್ರೇಮ ಮೂರ್ತಿಯಂದನೆ ನಮನೆಂದು ವಿಫಲವಾಗಿ ಪ್ರೇಮ ಮೂರ್ತಿಯಂದನೆ ನಮನೆಂದು ವಿಫಲವಾಗಿ ಸಮರದಿಂದ ಪ್ರಾಣ ಹಾನಿ ಸರ್ವ
ವಿಫಲವಾಯಿತೆ ಸಮಾಧಾನ ವೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ ಸಮರದಿಂದ ಪಪಹಾರಿ ಕಾಂತೆ ಪಪಹಾರಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಧವೊಂದೊದಗಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಧವೊಂದೊದಗಿ ಧರ್ಮಭೂಮಿ ಭಾರತವು ಧನ್ಯವಾದವೇ ಕಾಂತೆ ಧನ್ಯವಾದವೇ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ರುಕ್ಮಿಣಿ ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯಸಿ ಪುರಾತನ ಹಳಿವೆ ನೂತನದ ಆವಿಷ್ಕಾರ ಯುದ್ಧವಿಂದು ಅನಿವಾರ್ಯ ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು ಪ್ರಿಯೆ ಮಾನವನ ಧರ್ಮದ ಪರಾಕಾಷ್ಠೆಯು ವೀರರ ರಕ್ತದಿಂದ ಕಲುಷವನ್ನು ತೋಯಿಸದ ಹೊರತು ಮತ್ಯಾವ ಉಪಾಯವಿಲ್ಲ ಕಾರ್ಯವರ್ತಕೆಗೀಗ ಇಂತಹ ವ್ಯವಸ್ಥೆ ಉಂಟಾಗಿದೆ ಅಭಿಮಾನ ಸೂರೆಯಿಂದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಾಗಿ ಅಧರ್ಮದ ರೋಗವು ಅಂಕುರಿಸಿರುವುದು ಅದನ್ನು ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆ ಆಗೋದಿಲ್ಲ ಪ್ರಿಯೆ. ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ರುಕ್ಮಿಣಿ, ಸ್ವಾಮಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸರ್ಪವಾದ ಅವಯೇಹವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕಿಗೀಗ ಇಂತಹ ವ್ಯವಸ್ಥೆ ಉಂಟಾಗಿತು. ಅಭಿಮಾನ ಸೂರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಾಗಿ ಅಧರ್ಮದ ರೋಗವು ಅಂಕುರಿಸಿರುವುದು. ಇದನ್ನು ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆ ಆಗುವುದಿಲ್ಲ ಪ್ರಿಯೆ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ನೀನು ಮತ್ತೊಂದು ಬಾರಿ ಶಾಂತಿಗಾಗಿ ಪ್ರಯತ್ನಿಸುದೇವ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದೆಂದು ತೋರುವುದು ಪ್ರಿಯೆ. ಪ್ರಾಣೇಶ್ವರ,
ಬಳಿ ಕಾದಿದೆ ಇನ್ನು ನಾನಿನ್ನ ಬಿಡಲೆ ಬಳಿ ಬಾ ಬಾ ಪ್ರಿಯೆ, ಬಾ ಬೇಗ ಬಾ, ಬಾ ಪ್ರಿಯೆ, ಬಾ ಬೇಗ ಬಾ. ಚಂದಿರ ನಿಮ್ಮಂತೆ ಎಷ್ಟು ಸುಂದರವಾಗಿರುವುದಲ್ಲವೇ? ಹೌದು ಹೌದು ಪ್ರಿಯೆ. ಪ್ರಿಯೆ ಹೋಗಿ ಬರುವೆಯಾ? ಪ್ರಿಯೆ ಮಯೂರಿ ಸ್ವರ್ಗದಪ್ಸರೆ ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನೀಡುವ ಲಿಂಗನ ಸ್ವಾಮಿ ಪ್ರಿಯೆ ನೀಲಿ ಬಾನಿನ ಚಂದಿರ ಸ್ವಾಮಿ ರುಕ್ಮಿಣಿ ನೀಲಿ ಬಾಳಿನ ಚಂದಿರ ಧರೆಗಿಳಿದು ಬಾರ ಪ್ರಾಣೇಶ್ವರ ತಡವೇಕೆ ಬಾಗಿನಿಯ ನನ್ನ ಸೇರಲು ಪ್ರಾಣೇಶ್ವರ ಪ್ರಿಯತಮೆ ನೀಲಿ ಬಾಲಿನ ಚಂದಿರ ಧರೆಗೆ ಇಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ಅಪ್ಸರೆ ನಾಟ್ಯ ಮಯೂರಿ